ಆದ್ರೂ ಕೂಡ ಇಲ್ಲಿ ನಾನೊಂದು ಗೆಸ್ಟ್ ಟೀಚರ್ ಜೆಂಟ್ಸ್ ಯಾರು ಹಾಕೋದಿಲ್ಲ ಸರ್. ಅಂದ್ರೆ ಅಷ್ಟು 10,000 ರೂಪಾಯಿಗೆ ಬರೋದಿಲ್ಲ. ಅಂದ್ರೆ ಏನಾಗ್ತದೆ, ಹೌದು ಕೊಡೋದಿದ್ರೆ ನಾವು ಇಲಾಖೆ ಕೊಡೋದಿಲ್ಲ, ಈಗೆಲ್ಲ ಕೌನ್ಸಿಲಿಂಗ್ ಮೂಲಕ ತಗೊಳೋದ್ರಿಂದ ಅವ್ರಿಗೆ ಇಷ್ಟ ಇದ್ರೆ ಮಾತ್ರ ಶಾಲೆಗೆ ಬರ್ತಾರೆ ಹಾಗಿದೆ. ಆದ್ರೂ ಕೂಡ ಒಂದು ಶಿಕ್ಷಕರಿದ್ದು ಕೂಡ ಕರ್ಲೆಮನೆ ಶಾಲೆ ಈ ಸಲ ಸ್ಪೋರ್ಟ್ಸ್ ಅಲ್ಲಿ ಒಳ್ಳೆ ಹೆಸರು ಮಾಡಿದೆ. ಅಂದ್ರೆ ಇವರೇ ಪಾಲಕರು ಕೂಡ ಸಪೋರ್ಟ್ ಮಾಡಿದ್ರು, ಶಿಕ್ಷಕರು ಕೂಡ ಸಪೋರ್ಟ್ ಇಂದ ಮಕ್ಕಳು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಸ್ಪೋರ್ಟ್ಸ್ ಅಲ್ಲಿ ಹೆಸರು ಮಾಡಿದೆ, ಒಳ್ಳೆ ಕಾಂಪಿಟೇಷನ್ ಕೊಟ್ಟಿದೆ. ಅದು ನೀವು ಹೇಳೋದೊಂದು ಗಮನದಲ್ಲಿರೋದಕ್ಕಿಂತ ಅದು ನಮ್ಮ ಹಂತದಲ್ಲಿ ಇಲ್ಲ ಕೊಡ್ಲಿಕ್ಕೆ. ಕೌನ್ಸಿಲಿಂಗ್ ಆಗ್ತದೆ, ಅವ್ರಿಗೆ ಇಷ್ಟ ಇದ್ರೆ ಮಾತ್ರ ಬರ್ತಾರಲ್ಲ ಟೀಚರ್ಗಳು ಅವರಾಗಿ ಇಷ್ಟ ಮಾಡ್ಕೊಂಡು ತಗೊಂಡ್ ಬರ್ಬೋದು. ಅದು ರೋಡ್ ಸೈಡ್ ಶಾಲೆ ಆಗಿರೋದ್ರಿಂದ ಹೆಚ್ಚಿನ ಲೇಡೀಸ್ ಫಸ್ಟ್ ಅವಕಾಶ ಇರುತ್ತೆ ತಗೊಳ್ಳಿಕ್ಕೆ. ಅಂದ್ರೆ ಅವ್ರಿಗೆ ಟ್ರಾನ್ಸ್ಫರ್ ಅಲ್ಲೂ ಕೂಡ ಅವ್ರ ಅಂಕ ಮೇಲೆ ಇರ್ತದೆ, ಹಾಗೆ ಕೌನ್ಸಿಲಿಂಗ್ ಅಲ್ಲೂ ಕೂಡ ಇದು ಹೊಸ ಶಿಕ್ಷಕರ ಆಯ್ಕೆಯಲ್ಲೂ ಕೂಡ ಅವ್ರು ಫಸ್ಟ್ ಗೆ ಆಯ್ಕೆ ಕೊಡ್ತಾರೆ. ಅವ್ರಿಗೆ ಲೇಡೀಸ್ ತುಂಬಾ ದೂರ ಹೋಗ್ಬಾರ್ದು ಅಂತ. ಮತ್ತೆ ನೀವು ಸುತ್ತಮುತ್ತ ಯಾವ ಶಾಲೆ ನೋಡಿದ್ರು, ರೋಡ್ ಸೈಡ್ ಶಾಲೆ ನೋಡಿದ್ರು ನಿಮ್ಗೆ ಲೇಡೀಸೇ ಜಾಸ್ತಿ ಕಟ್ತಾರೆ. ನೀಲ್ಕುಂದಲ್ಲ ಹಾಗೆ, ಶಿರ್ಗುಣಿ ಹಾಗೆ, ಇದು ಹಾಗೆ ಪ್ರತಿಯೊಂದು ಶಾಲೆ ಕೂಡ ಹಾಗೆ ಆಗುತ್ತೆ. ಬೆಳಮಾವ್ ಹಾಗೆ ಪ್ರತಿಯೊಂದು ಕೂಡ ಹಾಗೆ ಆಗುತ್ತೆ, ಲೇಡೀಸೇ ಜಾಸ್ತಿ ಆಗುತ್ತೆ. ಸ್ವಲ್ಪ ಒಳಗಿನ ಶಾಲೆಗೆ ಆದ್ರೆ ಜೆಂಟ್ಸ್ ಕಾಣ್ತಾರೆ ನಿಮ್ಗೆ, ಯಾಕಂದ್ರೆ ಅವ್ರು ಓಡಾಡ್ಲಿಕ್ಕೆ ಓಡಾಡ್ತಾರೆ. ಕೌನ್ಸಿಲಿಂಗ್ ಅಲ್ಲಿ ಲಾಸ್ಟ್ ಮತ್ತೆ ಆಪ್ಷನ್ ಇಲ್ಲ ಅಂದ್ರೆ ಅಲ್ಲೇ ಹೋಗ್ಬೇಕಾಗತ್ತೆ ಅವರಿಗೆ. ಏನ್ ಮಾಡ್ಲಿಕ್ಕೆ ಮತ್ತೆ ಮತ್ತೆ ಅದಂತೂ 3 ಕಿಲೋಮೀಟರ್ ಹೆಣ್ಮಕ್ಳಿಗೂ ಸಹ ಗಂಡು ಮಕ್ಕಳು ಅಥವಾ ಅವು ಇವ್ರಿಗೆ ಫ್ರೀ ಬಸ್, ಹೆಣ್ಮಕ್ಳಿಗೆ ಫ್ರೀ ಬಸ್ ಪಾಸ್ ಇದ್ರೆ ಅವ್ರಿಗೀಗ ಅವ್ರಿಗಿಲ್ಲ, ಅವ್ರು ಬರೋದಿಲ್ಲ. ಯಾರಿಗೆ ಅಂತ ಸರ್ಕಾರ ಯಾವ್ದು ಸೌಲಭ್ಯನ ಪಡೆಯದೇ ಇರ್ತಾರಲ್ಲ ಅಂತ ಮಕ್ಕಳಿಗೆ ಅವಕಾಶ ಇದೆ. ಮತ್ತೆ ಏನಂತಂದ್ರೆ ನಿಮ್ಗೆ ಈ ಶಾಲೆ 5 ಕಿಲೋಮೀಟರ್ ಆಗಿರ್ಬೋದು, ನಿಮ್ಮ ಹತ್ರ 3 ಕಿಲೋಮೀಟರ್ ಒಂದು ಶಾಲೆ ಇದೆ, HPS ಶಾಲೆನೇ ಇದೆ ಅಂತ ಇನ್ನೂ 10 ಮತ್ತೊಂದು ಶಾಲೆ ಅವ್ರಿಗೆ ಇದೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಕುಳ್ಳೆ ಭಾಗದವರು 3 ಕಿಲೋಮೀಟರ್ ಒಳಗೆ ಹುಬ್ಬಳ್ಳಿ ಶಾಲೆ ಇದೆ. ಕುಳ್ಳೆ ಭಾಗದವ್ರಿಗೆ 3 ಕಿಲೋಮೀಟರ್ ಒಳಗೆ ಹುಬ್ಬಳ್ಳಿ ಶಾಲೆ ಇದೆ, ಅವ್ರು ಈ ಶಾಲೆ ಬರ್ತಾರೆ, ಆದ್ರೆ ಅವ್ರಿಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಬಸ್ ಪಾಸ್ ಮಾಡಿಸ್ಕೊಂಡು ಬಸ್ ಪಾಸ್ ಬಸ್ ಪಾಸು ಮತ್ತೆ ಸ್ಕೂಲ್ ಬಿಟ್ಟು ಶಾಲೆ ಬಂದ್ರೆ ಶಾಲೆಗೆ ಬರ್ತೇ ಬರಲ್ಲ. ಅಲ್ಲ ಈಗ ಹೆಣ್ಮಕ್ಳಿಗೂ ಯಾರು ದುಡ್ಡು ಕೊಟ್ಟು ಎಲ್ಲರಿಗೂ ಪಾಸ್ ಆಗಿರುತ್ತೆ. ಬೈಕಲ್ ಬರೋರು ಈಗ 3 ಕಿಲೋಮೀಟರ್ ಬರ್ತಾರೆ, ಅವರಿಗೆ ಧನ್ಯವಾದಗಳು. ಇವರಿಗೂ ಧನ್ಯವಾದಗಳು. ಈಗ ವರದಿ ಮಂಡನೆ ನಾಗೇಶ್ ಸರ್. ಈಗಾಗಲೇ ನಾವೇನಿದೆ 3 ದಿನದಿಂದ ಈ ಒಂದು ಶಾಲೆಯಲ್ಲಿ ನಾವು ಏನೆಲ್ಲ ಕಂಡುಕೊಂಡಿದ್ದೀವಿ, ಏನೆಲ್ಲ ಒಳ್ಳೆಯ ಅಂಶ ಇದೆ ಅಥವಾ ಏನೆಲ್ಲ ನ್ಯೂನತೆಗಳಿದೆ ಅದನ್ನು ಈಗಾಗಲೇ ವರದಿ ಮಾಡಿದ್ವಿ. ಆ ವರದಿಯನ್ನು ಈಗ ತಮ್ಮ ಮುಂದೆ ನಾನು ಮಂಡಿಸ್ತಾ ಇದ್ದೀನಿ. ಅಲ್ಲಿ ಏನಾದರೂ ತಮ್ಮ ಸಲಹೆ ಸೂಚನೆಗಳಿದೆ ಅಥವಾ ಏನಾದರೂ ತಿದ್ದುಪಡಿ ಇದೆ ಅಥವಾ ಏನಾದರೂ ಹೊಸದಾಗಿ ಸೇರ್ಪಡೆ ಆಗುವಂಥ ವಿಷಯಗಳಿದೆ ನಾವು ಅದನ್ನು ಇಲ್ಲಿ ಸಭೆ ಚರ್ಚೆ ಮಾಡಬಹುದು. ಈಗ ಇಲ್ಲಿ ಕಂಡುಕೊಂಡಂಥ ಪ್ರಮುಖ ಗುಣಾತ್ಮಕ ಅಂಶಗಳಲ್ಲಿ ನಾವು ಶಾಲೆಗೆ ಬಂದಂಥ ಅವಧಿಯಲ್ಲಿ ಈ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳಿರ್ಬೋದು ಅಥವಾ ಕಡತ ನಮೂನೆ ಅಥವಾ ಟೆಕ್ಸ್ಟ್ ಬುಕ್ ಇರಲಿ, ಈ ಥರ ಏನು ಉಂಟ ಅದನ್ನೆಲ್ಲ ಇವರು ಶಾಲೆಯಿಂದ ಈಗಾಗಲೇ ನಮಗೆ ಸಾಮಾಜಿಕ ಪರಿಶೀಲನೆಗೆ ಸಂಬಂಧಪಟ್ಟಂತೆ ವಿಜಿಟ್ಗಳನ್ನು ನಿರ್ವಹಣೆ ಮಾಡಿದ್ದನ್ನು ನಮಗೆ ಈಗಾಗಲೇ ಕೊಟ್ಟಿದ್ದಾರೆ. ನಂತರ ಶಾಲೆಯ ಪ್ರಾರಂಭದಲ್ಲಿ ಪಠ್ಯಪುಸ್ತಕ ಮತ್ತು ಸಮವಸ್ತ್ರ ಮಕ್ಕಳಿಗೆ ವಿಶೇಷ ಕುರಿತು ನಾವು ಈಗ ಮಕ್ಕಳಿಂದ ಮತ್ತು ಪಾಲಕರ ಪೋಷಕರಿಂದ ಸಮುದಾಯದಲ್ಲಿ ನಾವೇನು ಸಂದರ್ಶನ ಮಾಡುವ ವೇಳೆಗೆ ಎಲ್ಲರೂ ಕೊಟ್ಟಿನ ಬಗ್ಗೆ ಅಥವಾ ಕುಟೀರ ಬಗ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ನಂತರ ಶಾಲೆಯ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯ ವ್ಯವಸ್ಥೆ ಕೂಡ ನಾವು ನೋಡಿದಾಗ
ಪ್ರಕಾರ ಇದೆ. ಮತ್ತು 23-24ರಲ್ಲಿ ಶಾಲೆಗೆ ದಾಖಲಾಗಿ ಶಾಲೆಯಿಂದ ಹೊರಗುಳಿದಂಥ ಮಕ್ಕಳು ಇಲ್ಲಿ ಯಾರೂ ಕಂಡು ಬಂದಿಲ್ಲ. ಅದು ದಾಖಲಾತಿ ಇದ್ದು ಅವರು ಶಾಲೆಗೆ ಕಂಟಿನ್ಯೂಸ್ ಶಾಲೆಗೆ ಬಂದಿರೋದಂಥವ್ರು ಆ ಥರ ಏನು ಇಲ್ಲಿ ಕಂಡು ಬಂದಿಲ್ಲ. ನಂತರ ಶಿಕ್ಷಕರು ಮತ್ತು ಮಕ್ಕಳ ಅಥವಾ ಪಾಲಕರ ಮತ್ತು ಶಿಕ್ಷಕರ ಮತ್ತು ಮಕ್ಕಳಿಂದ ಅವರು ಶಿಕ್ಷಕರಿರ್ಬೋದು, ಈ ಥರ ಏನಾದರೂ ಅವರ ಸಂಬಂಧಗಳು ಏನಾದರೂ ಸರಿಯಾಗಿಲ್ಲ ಅಥವಾ ಸಂಬಂಧಗಳು ಸಮಸ್ಯೆ ಇದೆ ಅಥವಾ ಒಬ್ಬರಿಗೊಬ್ಬರಿಗೆ ಏನಾದರೂ ಅನಿಸ್ಬಿಟ್ಟಿದೆ, ಈ ಥರ ಏನಾಯಿತು ಕೂಡ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಲ್ಲಿ ಸಮಸ್ಯೆಗಳಾಗೋದು, ಮಕ್ಕಳು ಕೂಡ ಅದೆಲ್ಲ ಎಫೆಕ್ಟ್ ಆಗುತ್ತೆ. ಆ ಥರ ನಾವು ನೋಡಿದಾಗ ಶಿಕ್ಷಕರ ಜೊತೆ ಇರಲಿ ಅಥವಾ ಶಿಕ್ಷಕರಿಂದ ಪಾಲಕರ ಜೊತೆ ಇರಲಿ ಅಥವಾ ಮಕ್ಕಳ ಜೊತೆ ಇರಲಿ ಒಂದು ಒಳ್ಳೆಯ ಬಾಂಧವ್ಯ ಇರೋದು ನಾವು ಕೃಷಿನ ಅವಧಿಯಲ್ಲಿ ಕಂಡು ಬಂದಿದೆ. ಆ ಥರ ಏನಾದರೂ ಸಮಸ್ಯೆಗಳು ಬಂದಲ್ಲಿ ಅಥವಾ ಇದ್ರೂ ಕೂಡ ನಾವು ಅದನ್ನು ನೇರವಾಗಿ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಉಂಟು. ನಂತರ ಕಂಡುಬಂದಂಥ ಋಣಾತ್ಮಕ ಅಂಶಗಳಲ್ಲಿ ಇಲ್ಲಿ ಅಡುಗೆ ಮನೆಯಲ್ಲಿ ಸಿಲಿಂಡರ್ ಸಂಬಂಧಪಟ್ಟಂತೆ ಸೇಫ್ಟಿ ಅಡಾಪ್ಟರ್ ಅಳವಡಿಸಬೇಕಂತಿದೆ. ಅದು ನಾವು ನೋಡಿದಾಗ ಅದು ಆಗಿಲ್ಲ. ಅದನ್ನು ನಿರ್ಣಾಯಕ ಅಂಶದಲ್ಲಿ ಇಟ್ಟಿದ್ದೀವಿ, ನಾವು ಅದನ್ನು ಕೂಡ ಮಾಡ್ತೀವಿ. ಅಲ್ಲಿ ಸೇಫ್ಟಿ ಅಡಾಪ್ಟರ್ ಅಳವಡಿಸಿದಾಗ ಏನಾದರೂ ಅಪಾಯಕಾರಿ ಸನ್ನಿವೇಶದಲ್ಲಿ ಅಥವಾ ಏನಾದರೂ ಸಮಸ್ಯೆಗಳಿದ್ದರೆ ಆ ಪ್ರಾಬ್ಲಮ್ ಇದ್ದಲ್ಲಿ ಅಲ್ಲಿ ಅದು ಏನಾಗಿದೆ ಲಾಕ್ ಆಗುವಂಥದ್ದು ಅಥವಾ ಸಮಸ್ಯೆ ತಪ್ಪುವಂಥದ್ದು ಇದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಸೇಫ್ಟಿ ಅಡಾಪ್ಟರ್ನ ಅಳವಡಿಸುವಂಥದ್ದು. ನಂತರ ಸಾರಿಗೆ ಬಸ್ಸನ್ನು ನಾವು 22-23 ತಗೊಂಡಿದ್ದಾಗ ಇಲ್ಲಿ ಸಾರಿಗೆ ಬಸ್ಸೇನು ಅಪ್ಲೈ ಆಗಿಲ್ಲಾಗಿತ್ತು. ನಂತರ ಈ ಒಂದು ಅವಧಿಯಲ್ಲಿ ಅಪ್ಲೈ ಮಾಡಿದ್ದಾರೆ. ಅದನ್ನು ಕಂಟಿನ್ಯೂಸ್ ನಾವು ಅಪ್ಲೈ ಮಾಡುವಂಥದ್ದು ಈಗಾಗಲೇ ನಾವು ಅದು ಕೂಡ ಚರ್ಚೆ ಮಾಡಿದ್ದೀವಿ. ನಂತರ ಕಂಡುಬಂದಂಥ ಪ್ರಮುಖ ಅಂಶಗಳಲ್ಲಿ ಈ ಉಗ್ರಾಣ ಕೊಟ್ಟಿದ್ದು ಈಗಾಗಲೇ ಚರ್ಚೆ ಮಾಡೋದು, ಅದು ಕೂಡ ಹೊಸ ನಿರ್ಮಾಣ ಆಗಬೇಕು, ಅದು ಹೋಗ್ತಾ ಇದೆ, ಅದರ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ, ಅದನ್ನು ಚರ್ಚಿಸಿದ್ವಿ. ಶಾಲೆಯಲ್ಲಿ ಮುಖ್ಯ ಶಿಕ್ಷಕರ ಹುದ್ದೆ ಖಾಲಿ ಇದ್ದು ಸ್ವದೇಶಿ ಸ್ಥಾನಕ್ಕೆ ಶಿಕ್ಷಕರನ್ನು ನೇಮಿಸುವಂತೆ ಈಗಾಗಲೇ ವಿದ್ಯಾರ್ಥಿಗಳಿಂದ ಪಾಲಕರ ಪೋಷಕರಿಂದ ಮತ್ತು ಸಮುದಾಯದಿಂದ ಈಗಾಗಲೇ ಸಂದರ್ಶನದಲ್ಲಿ ತಿಳಿಸಿಬಿಟ್ಟು ಶಾಲೆಗೆ ಕಂಪ್ಯೂಟರ್ ಅವಶ್ಯಕತೆ ಇರುವುದಾಗಿ ವಿದ್ಯಾರ್ಥಿಗಳು ಮತ್ತು ಪಾಲಕರ ಪೋಷಕರಿಂದ ಬಂದಿದೆ. ಅಂದರೆ ಇಲ್ಲಿ 7th ವರೆಗಿರೋದ್ರಿಂದ 6 ಮತ್ತು 7ನೇ ತರಗತಿ ಮಕ್ಕಳಿಗೆಲ್ಲ ಬೇಸಿಕ್ ಒಂದು ನಾಲೆಜ್ ಕೊಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಅವರಿಗೂ ಕೂಡ ನಾವು ಗಣಕಯಂತ್ರದ ಒಂದು ಇದನ್ನು ಸ್ಟಾರ್ಟಿಂಗಲ್ಲೇ ಮಾಡ್ಬೋದು. ಹಾಗಾಗಿ ಕಂಪ್ಯೂಟರ್ ಒಂದು ವ್ಯವಸ್ಥೆ ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ಕೂಡ ಅದು ಸ್ವಲ್ಪ ಕೆಟ್ಟಿದೆ, ಕೂಡ ಗಮನಕ್ಕೆ ಬಂದಿದೆ. ನಂತರ ಆಟದ ಮೈದಾನ ಮತ್ತು ಕಾಂಪೌಂಡ್ ಪೂರ್ಣ ಪ್ರಮಾಣದಲ್ಲಿ ಇದು ಪೂರ್ಣಗೊಳಿಸುವಂಥ ಕಾರ್ಯ ಅದು ಕೂಡ ಆಗಬೇಕು. ಆಟದ ಮೈದಾನ ಸ್ವಲ್ಪ ಚಿಕ್ಕದಾಗಿದೆ ಮತ್ತು ಕಾಂಪೌಂಡ್ ಕೂಡ ಮುಂದುಗಡೆ ಅಷ್ಟೇ ಆಗಿದೆ, ಬಾಕಿ ಊರಂತೆ ತಂತಿ ಬೇರಿದೆ, ಅದು ಕೂಡ ಗಟ್ಟಿಯಾಗಿದೆ. ನಂತರ ಶಾಲೆಗೆ ಸ್ಮಾರ್ಟ್ ಟಿವಿ ಅವಶ್ಯಕತೆ ಇರುವುದನ್ನು ಕೂಡ ಈಗಾಗಲೇ ಒಂದು ಸ್ಮಾರ್ಟ್ ಟಿವಿ ಇದೆ, ಬೇರೆ ಕ್ಲಾಸ್ಗಳಿಗೆ ಕ್ಲಾಸ್ಗಳಿಗೆ ಬೇಕು ಅನ್ನೋ ಬಗ್ಗೆ. ಶಾಲೆಯ ಕಿಟಕಿ ಬಾಗಿಲು ಮತ್ತು ಗೇಟ್ ಸಂಬಂಧಪಟ್ಟಂತೆ ಕೆಲವು ರಿಪೇರಿ ಕೆಲಸಗಳಿದೆ, ಅದು ಕೂಡ ರಿಪೇರಿ ಕೂಡ ಮಾಡ್ಕೊಳ್ಳೋಂತ ಆಗಬೇಕು. ಅದು ಕೂಡ ಮಕ್ಕಳಲ್ಲಿ ಸಂದರ್ಶನ ಕೂಡ ನಾವು ಗಮನಿಸಿದ್ದೀವಿ. ನಂತರ ಶಾಲೆಯ ಧ್ವಜದ ಕಟ್ಟೆ ಕೂಡ ಅದು ರಿಪೇರಿಗೆ ಬಂದಿದೆ. ಅದು ಕಟ್ಟೆ ಪಕ್ಕದಲ್ಲಿರುವಂಥ ಏನು ಪಕ್ಕದಲ್ಲಿ ಕಂಬ ಮತ್ತು ತೆಂಗಿನ ಸರಪಳಿ ಹಾಕಿರ್ತಾರೆ, ಅದು ಕೂಡ ಇದಾಗಿದೆ. ಒಂದು ಕಂಬದು ಕೂಡ ಅದು ಸಮಸ್ಯೆ ಆಗಿದೆ, ರಿಪೇರಿ ಆಗಬೇಕು ಅಂತ ಈಗಾಗಲೇ ಹೇಳಿಬಿಟ್ಟು. ನಂತರ ಶಾಲೆಗೆ ಕೆಲವೊಂದಷ್ಟು ಕ್ರೀಡಾ ಉಪಕರಣಗಳು, ಕೇರಂ ಇರ್ಬೋದು ಅಥವಾ ಚೆಸ್ ಇರ್ಬೋದು, ನಂತರ ಆಟಿಕೆ ಸಾಮಾನುಗಳು, ವಾಲಿಬಾಲು, ಈ ಥರ ಸುಮಾರು ಇದು ಕ್ರೀಡಾ ಆಟಿಕೆ ಸಾಮಾನುಗಳ ಬಗ್ಗೆ ಈಗಾಗಲೇ ಮಾಡಿಬಿಟ್ಟು ಅದು ಅವಶ್ಯಕತೆ ಇದೆ ಹೇಳೋದು ಕೂಡ ಮಕ್ಕಳಿಂದ ಕೂಡ ಬಂದಿದೆ. ಅದೇ ಥರ ಪ್ರೊಜೆಕ್ಟರ್ ಕೂಡ ಶಾಲೆಗೆ ಇಲ್ಲ, ಪ್ರೊಜೆಕ್ಟರ್ ಕೂಡ ಅವಶ್ಯಕತೆ ಇದೆ ಅದು. ನಂತರ ಶಾಲೆಗೆ ಈಗಾಗಲೇ ಒಂದು ಗ್ರೀನ್ ಬೋರ್ಡು 7th ಮಕ್ಕಳಿಂದ ಕೂಡ ಜನಿಗೆ ಬಂದಿದ್ದಿದೆ. ಹಾಗೆ ಉಳಿದಂಥ ಕ್ಲಾಸ್ಗಳಿಗೆ 4 ಗ್ರೀನ್ ಬೋರ್ಡ್ಗಳ ಅವಶ್ಯಕತೆ ಕೂಡ ಇರುವುದಾಗಿ ಈಗಾಗಲೇ ನಾವು ಸಂದರ್ಶನ ವೇಳೆಯಲ್ಲಿ ಚರ್ಚೆಯಾಗಿದೆ, ಗಮನಕ್ಕೆ ಬಂದಿದೆ. ನಂತರ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂಥ ಕೆಲವು ಸಾಮಗ್ರಿಗಳು ಐಟಮ್ಗಳು ಕೂಡ ಈಗಾಗಲೇ ವರದಿ ಮಾಡಿದ್ದು, ಅಂದರೆ ಯಾವ್ಯಾವ್ದು ಬೇಕು ಅಂತ ಅವಶ್ಯಕತೆಗಳು ಇದ್ದಾರೆ, ಅದು ಕೂಡ ಶಾಲೆಗೆ ಅವಶ್ಯಕತೆ ಇದೆ, ಅದು ಕೂಡ ನಮಗೆ ಕಲಿಕೆಗೆ ಅವಶ್ಯಕತೆ ಇದೆ. ನಂತರ ಅಲ್ಲಿ ಭೂಪಟ ಸಂಬಂಧಪಟ್ಟ ನಕಾಶೆಗಳು ಕೂಡ ಕಲಿಕೆಗೆ ಅವಶ್ಯಕತೆ ಇದೆ. ಈಗಾಗಲೇ ಇರುವಂಥ ಓದು ಹಳೆಯದಾಗಿದೆ, ಅದೆಲ್ಲ ಹಾಕೋಗಿದೆ, ಅವರಿಗೆ ಮ್ಯಾಪಿಂಗ್ ಮಾಡಲಿಕ್ಕೆಲ್ಲ ಸಮಸ್ಯೆ ಆಗ್ತಾ ಇರೋದು ಕೂಡ ಗಮನಕ್ಕೆ ಬಂದಿದೆ. ನಂತರ 23-24ರಲ್ಲಿ ನಾವು ಜಾತಿಯ ವಿದ್ಯಾರ್ಥಿಗಳ ಸಂಖ್ಯೆ ನೋಡಿದಾಗ ಇಲ್ಲಿ ಒಟ್ಟು 51 ಮಕ್ಕಳು ಇದ್ದಿದ್ರು, ಅವರೆಲ್ಲ ಇತರೆ ವರ್ಗಕ್ಕೆ ಬರುವಂಥವ್ರು. ನಂತರ ಈ ಭೌತಿಕವಾಗಿ ನಾವು ಇದು ಬಂದವಾಗ 2ನೇ ದಿನದ ಹಾಜರಾತಿ ಮತ್ತು ದಾಖಲಾತಿ ತೆಗೆದುಕೊಂಡಾಗ ಒಟ್ಟು ದಾಖಲಾತಿಗಳು 54 ಇದ್ದು, ಹಾಜರಾತಿ 53 ಇತ್ತು, ಒಬ್ಬರು ಎಬ್ಸೆಂಟ್ ಇದ್ದಿದ್ರು. ಅಲ್ಲಿ ಹುಡುಗರು
ಟೋಟಲ್ 22 ಮತ್ತು ಹುಡುಗಿಯರು 31 ಇತ್ತು. ಒಟ್ಟು 53 ಇತ್ತು ಆಪರೇಷನ್ ಇದ್ದು. ನಂತರ 22-23 ನಾವು ಅನುದಾನ ಬಂದ ವಿವರ ಬಳಕೆಯಾಗಿದ್ದು ಮತ್ತು ಅನುದಾನ ಬಂದಂತ ಸೇರಿಕೊಂಡಾಗ 1/4/22ಕ್ಕೆ 1,832 ರೂಪಾಯಿ ಕಾರ್ಮಿಕ ಶುಲ್ಕ ಇತ್ತು. ನಂತರ ಶಾಲಾ ಅನುದಾನ ಅಂತ 8,250 ರೂಪಾಯಿ ಬಂದಿದೆ, ಬಡ್ಡಿ 127 ರೂಪಾಯಿ. ನಂತರ ಸುಸ್ವಾಕ್ಷ ಅನುದಾನ 15,295, ಶೌಚಾಲಯ ಮತ್ತು ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ 8,000 ರೂಪಾಯಿ, ಒಟ್ಟು 33,504 ರೂಪಾಯಿ ಅನುದಾನ ಬಂದಿದ್ದು. ಅದರಲ್ಲಿ ಖರ್ಚಾಗಿದ್ದು ಶಾಲಾ ಅನುದಾನ ವೆಚ್ಚ 8,309 ರೂಪಾಯಿ, ಸ್ವಚ್ಛತಾ ವೆಚ್ಚ ಮತ್ತು ಇತರೆ ವೆಚ್ಚ ಸೇರಿಬಿಟ್ಟು 8,000, ಶೂ ಮತ್ತು ಸಾಕ್ಷಿ ವೆಚ್ಚ 15,890, ಒಟ್ಟು 31,604. ಟೋಟಲಿ ಲಾಸ್ಟ್ ಮಾರ್ಚ್ ಎಂಡಿಗೆ ಉಳಿದಂತೆ ಬ್ಯಾಲೆನ್ಸು 1,931/3/2023ಕ್ಕೆ. ಇದು 22-23 ನಾವು ನೋಡಿದಂಗೆ ಒಂದು ಕ್ಯಾಶ್ ಬುಕ್ ಮತ್ತು ಅನುದಾನ ಖರ್ಚಾಗಿದ್ದದ್ದು ವಿವರಣೆ. ಈಗ ಇಲ್ಲಿ ಏನೆಲ್ಲ ನಮ್ಮ ಪಾಲಕರಿಂದ ಬಂದಿದೆ ಅದನ್ನು ನಾವು ಇದರಲ್ಲಿ ಈ ಒಂದು ವರದಿಯಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ. ಇದರಲ್ಲಿ ಯಾವುದಾದ್ರೂ ಬಿಟ್ಟು ಹೋಗಿದ್ದಿದ್ರೆ ಅಥವಾ ಏನಾದ್ರು ಮಾಡೋದಿದ್ರೆ ಅಥವಾ ಅದರಲ್ಲಿ ಏನಾದ್ರು